ಎಸಿನು ಟರ್ಕಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ. ಟರ್ಕಿ ಬಾಯ್ಕಾಟ್ಗೆ ಈಗ ಮತ್ತೊಂದು ಸೇರ್ಪಡೆ ಆಗಿರೋದು. ನಿನ್ನೆ ಆ ಟರ್ಕಿ ಆಪಲ್ ಅನ್ನ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡ್ರಪ್ಪ ಅಂತ ಹೇಳಿ ಭಾರತದ ವ್ಯಾಪಾರಸ್ಥರೇ ಹೇಳಿದ್ರು. ಇದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ ಟರ್ಕಿಗೆ. ಯಾಕಾದ್ರೂ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಿಟ್ವು ಅನ್ನೋ ನಿಟ್ಟಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಈಗ ಮತ್ತೊಂದು ಸೇರ್ಪಡೆ ಆಗಿದೆ. ಪ್ರವಾಸೋದ್ಯಮದ ಜೊತೆಗೆ ಈಗ ಸಿನಿಮಾಗೂ ಕೂಡ ಶಾಕ್. ಶೂಟಿಂಗ್ ಟರ್ಕಿ ಅಜರ್ ಬೈಜಾನ್ಗೆ ಹೋಗದಿರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಶೂಟಿಂಗ್ಗಾಗಿ ನಿರ್ಮಾಪಕ ನಿರ್ದೇಶಕರ ಸಂಘ ನಿರ್ಧಾರವನ್ನ ಮಾಡಿಕೊಂಡಿದೆ. ಟರ್ಕಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಈಗ ಭಾರತ. ಟರ್ಕಿ ಬಾಯ್ಕಾಟ್ಗೆ ಈಗ ಮತ್ತೊಂದು ಸೇರ್ಪಡೆ ಆಗಿರೋದು. ಟರ್ಕಿ ಆಪಲ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಖರೀದಿ ಮಾಡಬಾರದು ಅಂತ ಮತ್ತೊಂದು ಕಡೆ ಪ್ರವಾಸೋದ್ಯಮಕ್ಕೆ ಯಾರು ಕೂಡ ಹೋಗಬೇಡಿ, ಅಲ್ಲಿಗೆ ಪ್ರವಾಸಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲಿ ಭಾರತೀಯರಿಗೆ ಕರೆಯನ್ನ ಕೂಡ ಕೊಡಲಾಗಿತ್ತು. ಈಗ ನಿರ್ಮಾಪಕ ನಿರ್ದೇಶಕರ ಸಂಘ ಒಂದು ನಿರ್ಧಾರವನ್ನ ಮಾಡಿರೋದು. ಟರ್ಕಿಯಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾ ಶೂಟಿಂಗ್ ಮಾಡಂಗಿಲ್ಲ ನಾವು ಅನ್ನೋ ನಿಟ್ಟಿನಲ್ಲಿ. ಟರ್ಕಿ ದೇಶ ಇದೆಯಲ್ಲ, ಇದು ಕೂಡ ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಬದುಕ್ತಾ ಇರುವಂತ ಒಂದು ದೇಶ. ನಾವು ಸಹಜವಾಗಿ ಪ್ರವಾಸೋದ್ಯಮವನ್ನ ಹೆಚ್ಚಾಗಿ ನೆಚ್ಕೊಂಡಿರೋದು ಅಂತ ಅಂದ್ರೆ ಶ್ರೀಲಂಕಾ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಟರ್ಕಿಯೂ ಕೂಡ, ಟರ್ಕಿ ಮತ್ತು ಅಜರ್ ಬೈಜಾನ್ ಇಲ್ಲಿ ಹೋಗಬಾರದು ಇನ್ನು ಮುಂದೆ ಸಿನಿಮಾ ಶೂಟಿಂಗ್ಗೆ ಅಂತ ಹೇಳಿ ನಿರ್ಮಾಪಕ ನಿರ್ದೇಶಕರ ಸಂಘದವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುಖೇನ ಒಂದು ಕಡೆ ಈ ವ್ಯಾಪಾರ ವಹಿವಾಟು ಇದೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಈಗ ಅದರಲ್ಲೂ ಟರ್ಕಿ ಅಂತ ಬಂದಾಗ ಟರ್ಕಿ ಆಪಲ್ ಭಾರತಕ್ಕೆ ಬಹಳಷ್ಟು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಅಂತ ಒಂದು ಟರ್ಕಿ ಆಪಲ್ಗಳನ್ನ ಇನ್ನು ಮುಂದೆ ತರಿಸೋ ಹಾಗಿಲ್ಲ, ಇಲ್ಲಿ ಅದನ್ನ ನಾವು ವ್ಯಾಪಾರ ಮಾಡಲ್ಲ ಅನ್ನೋ ನಿಟ್ಟಿನಲ್ಲಿ ವ್ಯಾಪಾರಸ್ಥರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಬಿಕಾಸ್ ಈ ಟರ್ಕಿ ಇದೆಯಲ್ಲ, ಇದು ನಮಕ್ ಹರಾಮ್ ಕೆಲಸವನ್ನ ಮಾಡಿರೋದು ಭಾರತಕ್ಕೆ. ಯಾಕೆ ಅಂತ ಹೇಳಿದ್ರೆ ಟರ್ಕಿಯಲ್ಲಿ ಭೂಕಂಪ ಆದಂತಹ ಸಂದರ್ಭದಲ್ಲಿ ಟರ್ಕಿಗೆ ಮೊದಲು ಸಹಾಯ ಹಸ್ತ ಚಾಚಿದ್ದೆ ಭಾರತ. ವಿಶ್ವದಲ್ಲಿ ಯಾವುದೇ ರಾಷ್ಟ್ರಗಳು ಬಂದಿರಲಿಲ್ಲ ಮುಂದೆ, ಆದರೆ ಭಾರತ ಮೊದಲ ಬಾರಿಗೆ ಹೋಗಿತ್ತು, ಸಹಾಯವನ್ನ ಮಾಡಿತ್ತು ಟರ್ಕಿಗೆ. ಆದರೆ ಟರ್ಕಿ ಏನ್ ಮಾಡ್ತು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀಬೇಕಾದ್ರೆ ಪಾಕಿಸ್ತಾನಕ್ಕೆ ಡ್ರೋನ್ ಮಿಸೈಲ್ಗಳನ್ನ ಕಳುಹಿಸಿಕೊಟ್ಟಿತ್ತು. ಎಸ್, ನಮ್ರತಾ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ನಮ್ರತಾ, ಈ ಟರ್ಕಿಗೆ ಸರಿಯಾಗಿನೇ ಗುಣ ಕೊಡ್ತಾ ಇದೆ ಭಾರತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ವ್ಯಾಪಾರ ವಹಿವಾಟು ಕ್ಲೋಸ್ ಆಗಿದೆ, ಮತ್ತೊಂದು ಕಡೆ ಈಗ ಸಿನಿಮಾ ಶೂಟಿಂಗ್ ಹೋಗಬಾರದು ಅಂತ ಹೇಳಿ. ಅಂದ್ರೆ ಇನ್ನು ಮುಂದಾದ್ರೂ ಬುದ್ಧಿ ಕಲಿಯುತ್ತಾ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಹೊಡೆತ ಅನುಭವಿಸ್ಬೋದು ಟರ್ಕಿ? ಖಂಡಿತವಾಗ್ಲೂ ರಾಮ್, ಬಾಂಗ್ಲಾದೇಶ್ ಇರ್ಬೋದು, ಟರ್ಕಿ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಈ ಮೂರು ರಾಷ್ಟ್ರಗಳು ಏನಿದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಬುದ್ಧಿ ಕಲಿಯೋಕ್ಕಾಗಲ್ಲ, ಬುದ್ಧಿ ಕಲಿಯಲ್ಲ ಈ ದೇಶಗಳು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಹಂಗೆ ಮಾಡ್ಬಿಡ್ತೀವಿ, ನಾವು ಹಿಂಗೆ ಮಾಡ್ಬಿಡ್ತೀವಿ, ನಾವು ಟೆರರಿಸ್ಟಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಟರ್ಕಿ ಇಂಡಿಯಾ ಅವರಿಗೆ ಏನು ಸಪೋರ್ಟ್ ಮಾಡಿತ್ತು ಅನ್ನೋದನ್ನೇ ಮರ್ತಿದೆ. ಇಂಡಿಯಾ ಏನು ಅವರಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ಇಡೀ ವಿಶ್ವದಲ್ಲಿ ಯಾರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರಲಿಲ್ಲ. ಆಗ ಫಸ್ಟ್ ಸಹಾಯ ಹಸ್ತ ಚಾಚಿದ್ದೆ ನಮ್ಮ ಭಾರತ ಸರ್ಕಾರ. ಅದನ್ನೇ ಮರೆತು ಉಗ್ರಗಾಮಿಗಳಿಗೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ವಿ ಸಪೋರ್ಟ್ ಅವರ್ ಬ್ರದರ್ಲಿ ಕಂಟ್ರಿ ಅಂತ ಅಲ್ಲಿನ ಒಂದು ಪ್ರೈಮ್ ಮಿನಿಸ್ಟರ್ ಏನು ಒಂದು ಪೋಸ್ಟ್ ಹಾಕ್ತಾರೆ ಅಂತಂದ್ರೆ ಅವರ ಮೆಂಟಾಲಿಟಿ ಯಾವ ರೀತಿ ಇದೆ ಅಂತ ನೀವು ಇಲ್ಲಿನೇ ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಅದಕ್ಕೋಸ್ಕರನೇ ನೀವು ಏನು ಯಾವ ರೀತಿ ನಮಗೆ ಭಾರತಕ್ಕೆ ಯಾರಾದರೂ ಈ ರೀತಿ ಕೆಣಕಿದ್ರೆ ಅವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನೋದನ್ನ ಪದೇ ಪದೇ ಭಾರತ ವಿಶ್ವಕ್ಕೆ ಸಂದೇಶವನ್ನು ರವಾನೆ ಮಾಡಿದೆ. ಅದೇ ರೀತಿ ಈ ಬಾರಿಯೂ ಕೂಡ ಟರ್ಕಿ ಮಾಡಿರುವಂತಹ ಒಂದು ವಿಶ್ವಾಸಘಾತುಕ ಕೆಲಸ ಏನಿದೆ ಅದಕ್ಕೆ ಭಾರತ ತಕ್ಕ ಉತ್ತರವನ್ನೇ ಕೊಡ್ತಾ ಇದೆ. ಟರ್ಕಿಯಲ್ಲಿ ಒಂದೆಡೆ ಪ್ರವಾಸೋದ್ಯಮ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. 60%ಗೂ ಅಧಿಕ ಪ್ರವಾಸಿಗರು ಈಗ ಅಲ್ಲಿ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. 60% ಕೊಲ್ಯಾಪ್ಸ್ ಆಗಿದೆ ಅಂದ್ರೆ ಇದರಲ್ಲಿ ಮೇಜರ್ ಪಾತ್ರ ಭಾರತದ್ದೇ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ರಾಮ್. ಅಂಡ್ ಇನ್ನೊಂದು, ನಮ್ಮಲ್ಲಿ ಯಾವ ರೀತಿ ದೇಶಭಕ್ತಿ ಇದೆ ಅಂದ್ರೆ ಜನ ಸ್ವಯಂ ಪ್ರೇರಿತವಾಗಿ ಬಾಯ್ಕಟ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಟರ್ಕಿಗೆ ಹೋಗಬಾರ್ದು, ಅಜರ್ಬೈಜಾನ್ಗೆ ಹೋಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಾಯ್ಕಟ್ ಮಾಡ್ತಿದ್ದಾರೆ. ಸೊ ಅದರ ಒಂದ್ ಕಡೆ ಒಂದು ಹೊಡೆತ ಬಿತ್ತು ಅಂದ್ರೆ ಟರ್ಕಿ ಆಪಲ್ ಬೇಡ, ನಾವು ಆಪಲ್ ತಿಂದೇ ಹೋದ್ರೂ ಪರವಾಗಿಲ್ಲ, ನಮಗೆ ಟರ್ಕಿ ಆಪಲ್ ಬೇಡ, ಮಾರ್ಬಲ್ಸ್ ಬೇಡ, ಈ ರೀತಿಯಾಗಿ ಒಂದಷ್ಟು ಬ್ಯಾನ್ಗಳನ್ನ ಮಾಡಿರೋದು. ಈಗ ಸಿನಿಮಾ ಶೂಟಿಂಗ್ಗಳಿಗೆ ಟರ್ಕಿಗಿಂತ ಒಳ್ಳೊಳ್ಳೆ ಜಾಗಗಳು ನಮ್ಮಲ್ಲೂ ಇದೆ, ಇಡೀ ವಿಶ್ವದಲ್ಲಿದೆ, ಏಷ್ಯಾ ಪೂರ್ತಿ ಇದೆ. ಟರ್ಕಿಗೆ ಹೋಗೋದು ಬೇಡ, ಅಜರ್ಬೈಜಾನು ಬೇಡ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಏನು ಇಲ್ಲಿನ ಚಿತ್ರರಂಗದವರು ಇದ್ದಾರೆ, ಅವರ ಒಂದು ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ ರಾಮ್. ಯಾಕಂತಂದ್ರೆ ಇದರಿಂದ ಟರ್ಕಿಗೆ ನಮ್ಮ ದೇಶದ ತಾಕತ್ ಏನು, ಅವ್ರು ಏನ್ ತಪ್ಪು ಮಾಡಿದ್ರು ಅನ್ನೋದನ್ನ ನಾವು ರಾಜತಾಂತ್ರಿಕವಾಗಿ ತೋರಿಸ್ಕೊಟ್ಟಿದ್ದೀವಿ ರಾಮ್. ಥ್ಯಾಂಕ್ ಯು ನಮ್ರತಾ ತಮ್ಮೆಲ್ಲ ಮಾಹಿತಿಗಾಗಿ.